Hello, my dear students. Welcome back to Accountancy Delight channel. In a previous session or a video, I have solved one very different problem of profit and loss appropriation account. Today also I am going to solve another one profit and loss appropriation account problem, but it contains different adjustments. ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ಇರೋದನ್ನು ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ಸಾಲ್ವ್ ಮಾಡಬೇಕು ಅಂತಿದ್ದೇನೆ. ಬಿಕಾಸ್ ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನಿಮ್ಗೆ ನೋಡಿದರೆ ಬೇಸಿಕ್ ಪ್ರಾಬ್ಲಮ್ಸ್ ಎಲ್ಲ ಹೇಗೆ ಸಾಲ್ವ್ ಮಾಡೋದು ಅಂತ ಅರ್ಥ ಆಗಿರುತ್ತೆ. ಎಕ್ಸಾಮಿನೇಷನಲ್ಲಿ ಬೇಸಿಕ್ ಪ್ರಾಬ್ಲಮನ್ನೇ ಕೇಳೋದಿಲ್ಲ. ದೇ ಮೇ ಆಸ್ಕ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್, ಯಾವುದೇ ರೀತಿ ಪ್ರಾಬ್ಲಮನ್ನು ಕೂಡ ಕೇಳ್ಬೋದು. ಸೊ ದಟ್ ಈಸ್ ವಾಟ್ when you'll get an idea to solve basic problems ಅನ್ನು ಸಾಲ್ವ್ ಮಾಡೋ ಐಡಿಯಾ ಬಂತು ಅಂತಂದರೆ ನೆಕ್ಸ್ಟ್ ವಿ ಕ್ಯಾನ್ ಸಾಲ್ವ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಯಾವುದೇ ರೀತಿ ಪ್ರಾಬ್ಲಮ್ಸನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಅದಕ್ಕಾಗಿ ಎಕ್ಸಾಮಿನೇಷನಲ್ಲಿ ಒಂದು ಯಾವುದೋ ಟ್ವಿಸ್ಟ್ ಇರೋ ಅಡ್ಜಸ್ಟ್ಮೆಂಟ್ಸ್ ಹಾಕಿ ನಿಮಗೆ ಪ್ರಾಬ್ಲಮನ್ನು ಕೊಡ್ಬೋದು. ಸೊ ಇನ್ ದ್ಯಾಟ್ ಕೇಸ್ ಯು ಮೇ ಕನ್ಫ್ಯೂಸ್ಡ್. ದಟ್ ಈಸ್ ವಾಟ್ once again I selected one more different problem. ಸ್ವಲ್ಪ ಟ್ವಿಸ್ಟ್ ಇರೋ ಪ್ರಾಬ್ಲಮನ್ನು ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ಸಾಲ್ವ್ ಮಾಡಬೇಕಂತಿದ್ದೇನೆ. ಎಲ್ಲ ವಿಡಿಯೋದಲ್ಲೂ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ, ಬಿಫೋರ್ ಸಾಲ್ವಿಂಗ್ ಅ ಪ್ರಾಬ್ಲಮ್ ಯು ಶುಡ್ ರೀಕಾಲ್ ಯುವರ್ ಸೆಲ್ಫ್ಸ್. ನಾವು ವಿ ಕ್ಯಾನ್ ರೀಕಾಲ್ ಅವರ್ ಸೆಲ್ಫ್ಸ್. ನಾವು ಒಂದ್ಸಲಿ ರೀಕಾಲ್ ಮಾಡ್ಕೊಳ್ಳೋಣ, ವಿಚ್ ಈಸ್ ರಿಲೇಟೆಡ್ ಟು ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಏನೇನು ಲಾಜಿಕ್ಸ್ ಅಥವಾ ಇಂಪಾರ್ಟೆಂಟ್ ಥಿಂಗ್ಸ್ ನಮ್ಮ ತಲೆಯಲ್ಲಿ ಇರಬೇಕು ಅಂಥೇಳಿ. ಫಸ್ಟ್ ಒನ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಈಸ್ ಕಂಟಿನ್ಯೂಡ್ ಪಾರ್ಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಲ್ಲಿನ ನೆಟ್ ಪ್ರಾಫಿಟ್ಟು ಇಲ್ಲಿ ಕ್ರೆಡಿಟ್ ಸೈಡ್ ಬರ್ತದೆ, ನೆಟ್ ಲಾಸ್ ಇಲ್ಲಿ ಡೆಬಿಟ್ ಸೈಡ್ ಬರ್ತದೆ ಅಂತ ಅರ್ಥ. ಸೆಕೆಂಡ್ ಥಿಂಗ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಸ್ಟಾರ್ಟ್ಸ್ ವಿತ್ ಅ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸಿಂದ ಸ್ಟಾರ್ಟ್ ಆಗ್ತದೆ ಅಂತ ಅರ್ಥ. ಥರ್ಡ್ ಥಿಂಗ್ ಈಸ್ ಡ್ರಾಯಿಂಗ್ಸ್ ಆ್ಯಂಡ್ ಕ್ಯಾಪಿಟಲ್. ವೆರಿ ಇಂಪಾರ್ಟೆಂಟ್. ಡು ನಾಟ್ ಎಂಟರ್ ಅ ಡ್ರಾಯಿಂಗ್ಸ್ ಆ್ಯಂಡ್ ಕ್ಯಾಪಿಟಲ್. ಡ್ರಾಯಿಂಗ್ಸ್ ಮತ್ತು ಕ್ಯಾಪಿಟಲನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡಲೇಬಾರ್ದು. ಇಗ್ನೋರ್ ಮಾಡಬೇಡಿ. ನೆಕ್ಸ್ಟ್ fourth thing is profit and loss appropriation account, debit side is expenses side, credit side is income side because it is a nominal account. Nominal account rule is debit all expenses and losses, credit all incomes and gains. ಹಾಗಾಗಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಏನು ಅಂತಂದರೆ, ಯಾವುದೇ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಯಾವುದೇ ಅಡ್ಜಸ್ಟ್ಮೆಂಟ್ಸನ್ನು ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಅದು ಎಕ್ಸ್ಪೆನ್ಸ್ ಆಗ್ತದೆಯೋ ಇನ್ಕಮ್ಸ್ ಆಗ್ತದೆಯೋ ಅಂತ ನೋಡಿಕೊಂಡು ನಾವು ಎಂಟ್ರಿ ಮಾಡಬೇಕಾಗ್ತದೆ. ಅದು ಎಂಟ್ರಿ ಮಾಡಲಿಕ್ಕೆ ಒಂದು ಲಾಜಿಕ್ ಇದೆ. ಆ ಲಾಜಿಕನ್ನು ಯೂಸ್ ಮಾಡಿಕೊಂಡೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಇವತ್ತು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ರಾಬ್ಲಮ್ ಯಾವುದು ಅಂತಂದರೆ, ಇಟ್ ಈಸ್ ಫ್ರಾಮ್ NCERT ಬುಕ್, ಸೆಕೆಂಡ್ PUC NCERT ಬುಕ್. ಸೆಕೆಂಡ್ PUC NCERT ಬುಕ್ಕಿಂದ ಸ್ವಲ್ಪ ಟ್ವಿಸ್ಟ್ ಇರೋ ಪ್ರಾಬ್ಲಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಾವು ವಿ ಕ್ಯಾನ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಕಾಲಮ್ ಹಾಕ್ಕೊಳ್ಬೇಕು, ಹೆಡ್ಡಿಂಗ್ ಬರ್ಕೊಂಡು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್. NCERTಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಷ್ಟೇ ಬರೀತಾರೆ, ಅಷ್ಟೇ ಬರೆದ್ರು ಒಡ್ಡಿಲ್ಲ, ಈ ಥರ ಬರೆದ್ರು ಒಡ್ಡಿಲ್ಲ. ಸೊ ದಿಸ್ ಇಸ್ ಡೆಬಿಟ್ ಸೈಡ್, ಡೆಬಿಟ್ ಕ್ರೆಡಿಟ್. So particulars rupees, ಇಲ್ಲಿ E stands for expenses, here I stands for incomes. ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಇದು ಎಕ್ಸ್ಪೆನ್ಸಸ್ ಸೈಡ್, ಇನ್ಕಮ್ ಸೈಡ್ ಅಂತೇಳಿ ಅದನ್ನು ಬರೀಬೇಕು ಅಂತಿಲ್ಲ ಎಕ್ಸಾಮಿನೇಷನಲ್ಲಿ, ಅಥವಾ ನಿಮ್ಗೆ ರೂಢಿ ಇರಬೇಕು ಅಂತಿಲ್ಲ. ಸೊ ಜಸ್ಟ್ ಟ್ರೈ ಟು ರಿಮೆಂಬರ್. ಸೊ ನೌ ವಿ ಕ್ಯಾನ್ ಸ್ಟಾರ್ಟ್ ಅ ಪ್ರಾಬ್ಲಮ್. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡ್ತಾ ಹೇಳೋದನ್ನು ಕೇಳಿಸ್ಕೊಳ್ತಾ ಹೋಗಿ. ಅಮಿತಾಬ್ ಆ್ಯಂಡ್ ಬಬುಲ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದಿ ರೇಷಿಯೋ ಆಫ್ 3:2. ರೇಷಿಯೋ ಕೊಟ್ಟಿದ್ದಾರೆ 3:2 ವಿತ್ ಕ್ಯಾಪಿಟಲ್ಸ್ ಆಫ್ rupees 50,000 and rupees 30,000 respectively.
ಕ್ಯಾಪಿಟಲ್ ಕೊಟ್ಟಿದ್ದಾರೆ 50,000 ಮತ್ತು 30,000. ಆಲ್ರೆಡಿ ಹೇಳಿದ್ದೇನೆ ನೋಡಿ, ಲಾಜಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾಪಿಟಲ್ಸನ್ನು ಇಲ್ಲಿ ಎಂಟ್ರಿ ಮಾಡಲೇಬಾರ್ದು. ಕೆಲವರು ಏನು ಮಾಡಿಬಿಡ್ತಾರೆ, ಪ್ರಾಬ್ಲಮ್ ಓದ್ತಾ ಅದನ್ನು ಎಂಟ್ರಿ ಮಾಡಿಬಿಡ್ತಾರೆ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಗ್ರೀಡ್ ಎಟ್ 6% ಪರ್ ಆ್ಯನಮ್. ಒಂದು ವರ್ಷಕ್ಕೆ ಈಚ್ ಪಾರ್ಟ್ನರ್ ಕ್ಯಾಪಿಟಲ್ ಮೇಲೆ 6% ಇಂಟ್ರೆಸ್ಟನ್ನು ಪೇ ಮಾಡ್ತದೆ. ಯಾವುದು? ಫರ್ಮ್. ಗೊತ್ತಿರಲಿ, ಫರ್ಮ್ ಆ್ಯಸ್ ವೆಲ್ ಆಸ್ ಪಾರ್ಟ್ನರ್ಸ್. ವಿ ಆರ್ ಡೂಯಿಂಗ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಫ್ ದಿ ಫರ್ಮ್. ಇದು ಗೊತ್ತಿದೆ ನಿಮಗೆ. ನಾವೇ ಫರ್ಮ್ ಅಂತ ಥಿಂಕ್ ಮಾಡ್ಕೊಳ್ಬೇಕು. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ 6%. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾರು ಕೊಡೋದು? ಕ್ಯಾಪಿಟಲ್ ಇವ್ರು ತಂದಿರ್ತಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಪೇಡ್ ಬೈ ದ ಫರ್ಮ್ ಟು ದಿ ಪಾರ್ಟ್ನರ್. IOC ಮೀನ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈಗ ಆಲ್ರೆಡಿ ಹೇಳಿದ್ದೇನೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಎಕ್ಸ್ಪೆನ್ಸ್ ಆರ್ ಇನ್ಕಮ್? ನೋಡಿ, ಫರ್ಮ್ ನಾವು ಈಗ ಪಾರ್ಟ್ನರ್ಸಿಗೆ ಪೇ ಮಾಡಿದ್ದೇವೆ, ಪೇಮೆಂಟ್ ಈಸ್ ಎಕ್ಸ್ಪೆನ್ಸ್. ಸೊ ಟು interest on capital, interest on capital account. First Amitabh 50,000 capital, 6 divided by 100. 50,000 into 6 divided by 100. Try to use a calculator. 50,000 into 6 divided by 100, that equals to 3,000. 3,000 ಎಷ್ಟು ಬರುತ್ತೆ? 3,000. ನೆಕ್ಸ್ಟ್ ಬಬುಲ್ ಈಸ್ 30,000 ಇದೆ ಕ್ಯಾಪಿಟಲು. ಅಗೇನ್ ಅವನಿಗೂ 6%. ಸೊ 30,000 into 6 divided by 100, that equals to 1,800. ಎಷ್ಟು? 1,800. ಇದೆರಡು ಟೋಟಲ್ ಮಾಡಿ ಔಟರ್ ಕಾಲಮ್ ಬರೀಬೇಕು. ದಟ್ ಈಸ್ 4,800. 4,000 ಟೋಟಲ್ 4,800 ರೂಪಾಯಿ ಫರ್ಮ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಪಾರ್ಟ್ನರ್ಸಿಗೆ ಪೇ ಮಾಡ್ತದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಸೆಂಟೆನ್ಸಿಗೆ ಹೋಗೋಣ. ಬಬುಲ್ ಈಸ್ ಟು ಬಿ ಅಲೌಡ್ ಆ್ಯನ್ ಆ್ಯನ್ಯುವಲ್ ಸ್ಯಾಲರಿ ಆಫ್ ₹2,500. ಟ್ರೈ ಟು ರೀಡ್ ಕೇರ್ಫುಲಿ. ಬಬುಲ್ ಈಸ್ ಅಲೌಡ್ ಆ್ಯನ್ಯುವಲ್ ಸ್ಯಾಲರಿ ಆಫ್ ರೂಪೀಸ್. ಆ್ಯನ್ಯುವಲ್ ಅಂದರೆ ಒಂದು ವರ್ಷಕ್ಕೆ 2,500 ರೂಪಾಯಿ ಕೊಡ್ತಾರೆ. ಯಾರು? ಫರ್ಮ್ ಯಾರಿಗೆ ಕೊಡ್ತದೆ? ಪಾರ್ಟ್ನರ್. ಅಂದರೆ ಬಬುಲ್ ಅನ್ನೋ ಪಾರ್ಟ್ನರಿಗೆ 2,500 ಕೊಡ್ತದೆ. ಸೊ ಇಟ್ ಈಸ್ ಎಕ್ಸ್ಪೆನ್ಸ್ ಆರ್ ಇನ್ಕಮ್? ಎಕ್ಸ್ಪೆನ್ಸ್. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಟೋಮೆಟಿಕಲಿ. ನಮಗೆ ಕ್ಲಿಯರಾಗಿ ಅರ್ಥ ಆಗಿಬಿಡ್ತದೆ. ಫರ್ಮ್ ಸ್ಯಾಲ್ರಿ ಕೊಟ್ಟಿದೆ, ಎಕ್ಸ್ಪೆನ್ಸ್. ಟು ಬಬುಲ್ಸ್ ಸ್ಯಾಲರಿ ಅಕೌಂಟ್, ದಟ್ ಈಸ್ 2,500. ಕ್ಲಿಯರ್? Okay, next sentence. Try to observe a problem. During the year 2014-15, the profits prior to the calculation of interest on capital but after charging bubble salary amounted to ₹12,500. Very important. Read carefully. Profit ಕೊಟ್ಟಿದ್ದಾರೆ, ಬಟ್ ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಇದೆ. We need to understand ಕೇರ್ಫುಲಿ. ಪ್ರಾಫಿಟ್ಸ್ ಪ್ರಯರ್ ಟು ದಿ ಪ್ರಾಯರ್ ಅಂದರೆ ಬಿಫೋರ್, ಮೊದಲು. ಪ್ರಯರ್ ಟು ದಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈ ಪ್ರಾಫಿಟ್ ಕೊಟ್ಟಿರೋ ಪ್ರಾಫಿಟ್ ಯಾವುದಂತೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ. ಬಟ್ ಆದರೆ ಆಫ್ಟರ್ ಚಾರ್ಜಿಂಗ್ ಬಬಲ್ ಸ್ಯಾಲರಿ. ನೋಡಿ ಎಷ್ಟು ಚೆನ್ನಾಗಿದೆ, ವೆರಿ ಇಂಟ್ರೆಸ್ಟಿಂಗ್. ಆಫ್ಟರ್ ಚಾರ್ಜಿಂಗ್ ಬಬಲ್ ಸ್ಯಾಲರಿಯನ್ನು ಚಾರ್ಜ್ ಆದಮೇಲೆ ಪ್ರಾಫಿಟ್ ಎಷ್ಟಂತೆ? 12,500. ಸೊ try to look out. 12,500 ಬಿಫೋರ್. ಪ್ರಾಯರ್ ಅಂದರೆ ಬಿಫೋರ್ ಕ್ಯಾಲ್ಕುಲೇಟಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಬಟ್ ಆಫ್ಟರ್, ನೋಡಿ ಎಷ್ಟು ಚೆನ್ನಾಗಿದೆ, ಆಫ್ಟರ್ ಚಾರ್ಜಿಂಗ್ ಬಬಲ್ ಸ್ಯಾಲರಿ. ಚಾರ್ಜಿಂಗ್ ಅಂದರೆ ಬಬಲ್ ಸ್ಯಾಲರಿನ ಚಾರ್ಜ್ ಆದಮೇಲೆ ಇಷ್ಟು ಉಳಿದಿದೆ 12,500. ಇಲ್ಲಿ ನೀವೊಂದು ಅರ್ಥ ಮಾಡ್ಕೊಳ್ಬೇಕು. ನಾನು ಫಸ್ಟ್ ಹೇಳಿದ್ದೇನೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಸ್ಟಾರ್ಟ್ಸ್ ವಿತ್ ಅ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಇದು ಪ್ರಾಫಿಟ್.
ನಾಟ್ ಅ ನೆಟ್ ಪ್ರಾಫಿಟ್. ಇಲ್ಲಿ ನಾವೀಗ ಟೋಟಲ್ ಪ್ರಾಫಿಟ್ ಅಥವಾ ನೆಟ್ ಪ್ರಾಫಿಟನ್ನು ಕಂಡುಹಿಡಬೇಕಾಗ್ತದೆ. ಸೊ ಬಿಫೋರ್ ಚಾರ್ಜಿಂಗ್, ಆಫ್ಟರ್ ಚಾರ್ಜಿಂಗ್ ಅಂದರೆ ಈಗ ಪ್ರಾಫಿಟ್ಸಲ್ಲಿ ಚಾರ್ಜ್ ಆಗಿರೋ ಪ್ರಾಫಿಟಲ್ಲಿ, ನೆಟ್ ಪ್ರಾಫಿಟಲ್ಲಿ ಚಾರ್ಜ್ ಆಗಿದೆ ಅಂದರೆ ಈ 12,500 ಇನ್ನೇನು ಆ್ಯಡ್ ಆಗಬೇಕು ಅಂತ ಅರ್ಥ. ಯಾವ್ದು ಆ್ಯಡ್ ಆಗಬೇಕು? ನೀವು ಸ್ಯಾಲ್ರಿ ಕೊಟ್ಟಿರೋದನ್ನು ಆ್ಯಡ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಅ ಟೋಟಲ್ ಪ್ರಾಫಿಟ್ 15,000. ಸೊ ನೋಡಿ 2,500 ಆಲ್ರೆಡಿ ಚಾರ್ಜ್ ಆಗಿತ್ತು. ಎಲ್ಲಿತ್ತು ಅದು? 15,000 ಇನ್ಕ್ಲೂಡ್ ಹಾಕೊಂಡಿತ್ತು. ಅದನ್ನು ಡಿವೈಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ 15,000 is a net profit. So we can do one working note to understand clearly. Working note. Profit after charging Bubbles salary rupees 12,500. ಆಫ್ಟರ್ ಚಾರ್ಜಿಂಗ್ 12,500 ಚಾರ್ಜ್ ಮಾಡಾದ್ಮೇಲೆ ಪ್ರಾಫಿಟ್ ಎಷ್ಟು ಅಂತ. ಅದಕ್ಕೆ ಯಾವುದನ್ನು ಆ್ಯಡ್ ಮಾಡಬೇಕು ನಾವು ಟೋಟಲ್ ಪ್ರಾಫಿಟ್ ಕಂಡಿಡ್ಲಿಕ್ಕೆ? ಬಬಲ್ಸ್ ಸ್ಯಾಲರಿ rupees 2,500. ಸೊ 15,000 is a total. ಏನಿದು? ನೆಟ್ ಪ್ರಾಫಿಟ್ is 15,000. ನೆಟ್ ಪ್ರಾಫಿಟ್ ಎಷ್ಟಾಗುತ್ತೆ? 15,000. ನೋಡಿ, ನೀವು 12,500 ತೊಗೊಬರ್ಬಾರ್ದು, ಪ್ರಾಬ್ಲಮ್ ರಾಂಗ್ ಆಗ್ತದೆ. 15,000 ನೆಟ್ ಪ್ರಾಫಿಟ್ ಯಾವ ಕಡೆ ಬರೀಬೇಕು? ದಟ್ ಈಸ್ ಕ್ರೆಡಿಟ್ ಸೈಡ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇರ್ತದೆ, ಇಲ್ಲಿಗೆ ಅಪೋಸಿಟ್ ಮ್ಯಾನಲ್ಲಿ ಟ್ರಾನ್ಸ್ಫರ್. ಇಲ್ಲಿ ಪ್ರಾಫಿಟ್. ಸೊ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 15,000 bracket you clearly you should mention working note 15,000. NCERTಲಿ ನೆಟ್ ಪ್ರಾಫಿಟ್ ಅಷ್ಟೇ ಬರೀತಾರೆ, ನೀವು ಹಾಗೆ ಬರೆದ್ರೂ ಅಡ್ಡಿಲ್ಲ. ಮತ್ತು 2/, ಕೂಡ ಯೂಸ್ ಮಾಡೋದಿಲ್ಲ. ನಿಮಗೆ 2/, ಯೂಸ್ ಮಾಡಿದ್ರೆ ಬೇಗ ಅರ್ಥ ಆಗ್ತದೆ, ಕ್ಲಿಯರಾಗಿ ಅರ್ಥ ಆಗ್ತದೆ ಅಂತ ಅರ್ಥ. ಇದು ಬರೆದ್ರೂ ಏನು ರಾಂಗ್ ಇಲ್ಲ. ಓಕೆ, ಸೊ ದಿಸ್ ಈಸ್ ಅಬೌಟ್ ನೆಟ್ ಪ್ರಾಫಿಟ್. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್. A provision of 5% of the profit is to be made in respect of commission to the manager. ನೋಡಿ, very important. So that's what always I am saying. Accountancy is an very interesting subject ಅಂತ ಹೇಳಿ. A provision of 5% of the profit is made commission to the manager. ಈಗ ನೋಡಿ, ವೆರಿ ಇಂಪಾರ್ಟೆಂಟ್. ನೆಟ್ ಪ್ರಾಫಿಟ್ ನಮ್ಗೆ ಬೇಕಾಗಿರೋದು ಆಗಿರೋ 15,000 ನೆಟ್ ಪ್ರಾಫಿಟ್ಟಲ್ಲಿ ಕಮಿಷನ್ ಪೇ ಮಾಡ್ತಾರೆ ಅಂತ ಇರ್ತ. ಎಷ್ಟು? 5% ಕಮಿಷನನ್ನು ಪಾರ್ಟ್ನರ್ಗೆಲ್ಲ, ಮ್ಯಾನೇಜರಿಗೆ ಪೇ ಮಾಡ್ತಾರೆ. ಸೊ ಕಮಿಷನ್ ಏನು? ಕಮಿಷನ್ ಪೇಮೆಂಟ್ ಎಕ್ಸ್ಪೆನ್ಸ್ ಅಲ್ವಾ? ಸೊ ಟು ಕಮಿಷನ್ ಅಕೌಂಟ್. ನೋಡಿ, ಪ್ರಾಫಿಟ್ ಇಲ್ಲಿ 12,500 ತೊಗೋಬಾರ್ದು. ಎಷ್ಟು? 15,000ಅಲ್ಲಿ 5% ಯಾರಿಗೆ ಕೊಡ್ತಾರೆ? 5/100 ಮ್ಯಾನೇಜರಿಗೆ ಕಮಿಷನನ್ನು ಕೊಡ್ತಾರೆ, ಎಕ್ಸ್ಪೆನ್ಸ್. ಓಕೆ, ದಟ್ ಈಸ್ 15,000 ಇಂಟು 5/100, ದ್ಯಾಟ್ ಈಕ್ವಲ್ಸ್ ಟು 750. ಓಕೆ, ನೆಕ್ಸ್ಟ್, ಪ್ರಿಪೇರ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಫ್ ದಿ ಫರ್ಮ್. ನೋಡಿ, ಇಲ್ಲಿ ಈ ಸೆಂಟೆನ್ಸಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೋದು ನೀವು. ಪ್ರಿಪೇರ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಫ್ ದಿ ಫರ್ಮ್. ಪಾರ್ಟ್ನರ್ ಅಂತ ಹೇಳಿಲ್ಲ, ಯಾರದು? ಫರ್ಮ್. ಓಕೆ, ಸೊ ಫೈನಲಿ ಕ್ಲೋಸ್ ಮಾಡಬೇಕು, ಗೊತ್ತಿದೆ. ಕ್ಲೋಸ್ ಮಾಡುವಾಗ ಎರಡು ಕಡೆ ಡಬಲ್ ಲೈನ್ ಹಾಕ್ಕೊಳ್ಬೇಕು ಒಂದೇ ಲೈನಲ್ಲಿ. ಸೊ ಯಾವ ಕಡೆ ಜಾಸ್ತಿ ಇದೆ ನೋಡ್ಕೋಬೇಕು, ಅದನ್ನು ಎರಡೂ ಕಡೆ ಬರೀಬೇಕು. ನಿಮ್ಗೆ ಗೊತ್ತಿದೆ, ಫಸ್ಟ್ PUCಲಿ ಆಲ್ರೆಡಿ ಕಲ್ತಿರ್ತೀರಿ. ಯಾವ ಕಡೆ ಜಾಸ್ತಿ ಇದೆ?
ಸೊ ನಿಮ್ಗೆ ಒಂದ್ಸಲ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಸೊ ಈ ಕಡೆನೇ ಜಾಸ್ತಿ ಇದೆ 15,000. ಎರಡು ಕಡೆ ಬರ್ಕೊಳ್ಬೇಕು 15,000. ಈ 15,000ಅಲ್ಲಿ ಈ ಮೂರನ್ನು ಲೆಸ್ ಮಾಡಬೇಕು. 15,000 ಮೈನಸ್ 4,800 ಮೈನಸ್ 2,500 ಮೈನಸ್ 750 ದಟ್ ಈಕ್ವಲ್ ಟು 6,950 ಪ್ರಾಫಿಟ್ ಉಳಿತು. ಈ ಕಡೆ ಉಳಿದ್ರೆ ಪ್ರಾಫಿಟ್. ನೋಡಿ ಪ್ರಾಫಿಟ್ ಇದರ ಬ್ಯಾಲೆನ್ಸ್ ಈ ಕಡೆ ಉಳಿತದೆ. ಇದೆಲ್ಲಿಗೆ ಹೋಗಬೇಕು? ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಫಸ್ಟ್ ಪಾರ್ಟ್ನರ್ ಈಸ್ ಅಮಿತಾಬ್. 6,000 ಅಮಿತಾಬ್. ರೇಷಿಯೋ ಕೊಟ್ಟಿದ್ದಾರೆ ನೋಡಿ 3:2 ಅಂದರೆ ಪ್ರಪೋರ್ಷನ್ ತೆಕ್ಕೊಳ್ಳಿ. 3/3 + 2 5, 2/2 + 3 5, 3/5 2/5. 6,950 into 3/5 bubble 6,950 into 2/5. 6,950 into 3/5 that equals to 4,170. Again 6,950 into 2/5 that equal to 2,780. ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾಫಿಟ್ ಆಗಿದ್ದು 15,000, ಅದರಲ್ಲಿ ಈ ಮೂರನ್ನು ಎಕ್ಸ್ಪೆನ್ಸ್ ಕೊಟ್ಟಾಯಿತು. 4,800, 2,500, 750 ಮೂರು ಎಕ್ಸ್ಪೆನ್ಸು. ಸೊ ಫೈನಲಿ ಉಳಿದಿದ್ದು ಎಷ್ಟಾಯಿತು? 6,950. ಇದನ್ನು ಒಬ್ಬರೇ ತೊಗೊಳ್ಳಿಕ್ಕೆ ಬರೋದಿಲ್ಲ, ಬಿಕಾಸ್ ಇಟ್ ಇಸ್ ದ ಪಾರ್ಟ್ನರ್ಶಿಪ್. ಪ್ರಾಫಿಟ್ ಆರ್ ಲಾಸ್ ಶುಡ್ ಬಿ ಶೇರ್ಡ್. ಅದನ್ನು ಶೇರ್ ಮಾಡಬೇಕು. ಶೇರ್ ಮಾಡಲಿಕ್ಕೆ ಏನು ಮಾಡಿದ್ದಾರೆ? ಅವರದ್ದು ರೇಷಿಯೋ ಇದೆ, ಆ ರೇಷಿಯೋದಲ್ಲಿ ಶೇರ್ ಮಾಡಬೇಕು. ಅಮಿತಾಬ್ ವಿಲ್ ಗೆಟ್ 4,170, ಬಬುಲ್ ವಿಲ್ ಗೆಟ್ 2,780. ಈ ಎರಡೂ ಪ್ರಾಫಿಟ್ ಎಲ್ಲಿಗೆ ಹೋಗ್ತದೆ? ಅವರ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತದೆ. ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾಕೆ? ಪ್ರಾಫಿಟ್ ಇನ್ಕ್ರೀಸಸ್ ದಿ ಕ್ಯಾಪಿಟಲ್. ಪ್ರಾಫಿಟ್ ಏನು ಮಾಡಿಕೊಡ್ತದೆ ಹೇಳಿ? ಬಂಡವಾಳನ ಜಾಸ್ತಿ ಮಾಡ್ತಾ ಹೋಗ್ತದೆ. ಲಾಸ್ ಡಿಕ್ರೀಸಸ್ ದಿ ಕ್ಯಾಪಿಟಲ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಒಂದು ಎರಡೂ ಟ್ವಿಸ್ಟ್ ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ಸಲ ಹೇಳ್ತಿದ್ದೇನೆ. ಒನ್ಸ್ ಅಗೇನ್ ಐ ಆಮ್ ಸೇಯಿಂಗ್, ಸೊ ಟ್ರೈ ಟು ರೀಡ್ ಕೇರ್ಫುಲಿ. ಪ್ರಾಬ್ಲಮನ್ನು ಕೊಟ್ಟಾಗ ಪ್ರಾಬ್ಲಮಲ್ಲಿ ಈಚ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದೊಂದು ವರ್ಡು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಸರಿಯಾಗಿ ಕ್ಲಿಯರಾಗಿ ಓದ್ತಾ ಹೋದರೆ ಪ್ರಾಬ್ಲಮ್ ಎಲ್ಲೂ ರಾಂಗ್ ಆಗೋದಿಲ್ಲ. ಓಕೆ, ಫೈನಲಿ in the next video also I will select one more very different problem. ಸ್ವಲ್ಪ ಇದಕ್ಕಿಂತ ಡಿಫ್ರೆಂಟ್ ಇರೋ ಪ್ರಾಬ್ಲಮನ್ನು ಸೆಲೆಕ್ಟ್ ಮಾಡಿಕೊಂಡು ಸಾಲ್ವ್ ಮಾಡ್ತೇನೆ. ಸೊ ನಿಮಗೆ ಅಕೌಂಟೆನ್ಸಿಯಲ್ಲಿ ಅಥವಾ ಯಾವುದೇ ಸೆಕೆಂಡ್ ಪಿ ಯು ಸಿ ಆರ್ ಫಸ್ಟ್ ಪಿ ಯು ಸಿಲಿ ಯಾವುದೇ ಪ್ರಾಬ್ಲಮ್ಸನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು ಅಂತಂದರೆ, ಸರಿಯಾಗಿ ಸಾಲ್ವ್ ಮಾಡೋದು ಕಲ್ತ್ಕೊಳ್ಬೇಕು ಅಂತಂದರೆ, try to subscribe this Accountancy Delight channel and ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. by that you will get a notification when I will upload a video. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಥ್ಯಾಂಕ್ ಯು.